ಬಿಟ್ಟು ಬಹಾನಿಬಾಜ್ ಸೋಮವಾರದಿಂದ ಶುಕ್ರವಾರ ಸಂಜೆ 8 ಗಂಟೆಗೆ ನಿಕ್ನಲ್ಲಿ. Watch full episodes on Jio Hotstar. ಇವತ್ತು ಸ್ವಲ್ಪ ಹೊಸದಾಗಿ ಯೋಚನೆ ಮಾಡಿದ್ದೀನಿ. ನೋಡ್ಕೊಂಡು ಆಡ್ಬೇಕು ತಾನೆ ನೀವು. ಅಂಕಲರೇ ನೋಡ್ಕೊಂಡ್ಬಿಟ್ಟು ಬರ್ಬೋದಾಗಿತ್ತಲ್ಲ. ಮೊಟ್ಟೆ ಎದ್ದಾಳೆ ಮೇಲೆ ಬಾರ ಹೋಗೋಣ. ಅರೆ ಬಾಳ ಚೆನ್ನಾಗ್ ಮಾಡ್ಬಿಟ್ಟು ಬಿಡಪ್ಪ. ಬಲಿ ಚಲೋ ಹೋಯ್ತಪ್ಪ, ಬಾಳ ಚೆನ್ನಾಗಿತ್ತು. ನಾನಂತೂ ನಕ್ ಸಾಕಾಗೋಯ್ತು ನೋಡ. ಏನಪ್ಪಾ ಅಂತ ತಮಾಷೆ ಇತ್ತು. ಇಲ್ಲಿ ನೋಡ್ಪಾ, ಸೋಷಿಯಲ್ ಮೀಡಿಯಾದಾಗ ನಿನ್ನ ಫೋಟೋ ಬಂದೈತಿ ನೋಡ. ಹೌದು ಕಣ. ಅರೆ ಸೋಷಿಯಲ್ ಮೀಡಿಯಾದಾಗ ಹ್ಯಾಕ್ ಬಂದ್ಬಿಡ್ತಿದ್ದು. ಯಾಕೆ ಬಂತು ಅಂದ್ರೆ ಮೊಟ್ಟು ಆ ಟೈಮಲ್ಲಿ ಯಾರೋ ಕವರೇಜ್ ಮಾಡಿರ್ತಾರ ಕಣ, ಅಷ್ಟೇನೆ. ಏನೇ ಹೇಳಪ್ಪ ಮೋಟ, ನನಗಂತೂ ನಕ್ ಸಾಕಾಗತ್ ನೋಡ. ಅದನ್ನ ಡಿಲೀಟ್ ಮಾಡು ಈಗ್ಲೇ. ಅರೇ ಮೋಟು ಇದು ಪೂರ ವೈರಲ್ ಆಗೈತಿಪ್ಪ. ಬರೀ ನನ್ನ ಹತ್ರ ಐತೆ ಅನ್ಕೊಂಡೇನ. ಫುರಿ ನಗರದಾಗೆಲ್ಲ ಹರಡೈತಿದ. ಈ ವಿಡಿಯೋ ಮಾತ್ರ ಫುಲ್ ವೈರಲ್ ಆಗ್ಬಿಟ್ಟಿದೆ. ಇದನ್ನ ನಾನು ವೈರಲ್ ಮಾಡ್ಬಿಟ್ಟೆ. ಈ ವಿಡಿಯೋನ ಬೇರೆ ಬೇರೆ ಆಂಗಲ್ ಅಲ್ಲಿ ಮಾಡಕ್ಕಾಗತ್ತಾ ಸೈಂಟಿಸ್ಟ್? ಈ ಶಾರ್ಟ್ ಇಲ್ಲಿಂದ ಬರುತ್ತೆ, ಮತ್ತೆ ಮೂಗಿನ ಮೇಲೆ ದಬಾಕ್ ಅಂತ ಬೀಳುತ್ತೆ. ಫನ್ನಿ ಫನ್ನಿ. ವಾರೆ ವಾ, ಮೋಟು ಎಷ್ಟೊಂದು ಫನ್ನಿಯಾಗಿ ಕಾಣಿಸ್ತಾ ಇದ್ದಾನೆ. ಏನ್ ಮಾತಾಡ್ತಿದೆ ಬಾಕ್ಸರಣ್ಣ ನೀನು? ಇಲ್ಲಿ ನೋಡು, ಎಷ್ಟೊಂದು ಫನ್ನಿಯಾಗಿ ಕಾಣಿಸ್ತಾ ಇದೆಯಾ. ಅರೆ ಅರೆ ಎಲ್ಲಿಂದ ಬಂತು ನಿಮ್ಗಿದು? ನನ್ ತಲೆಗೆ ಮಾತ್ರ ಏಟ್ ಬಿದ್ದಿತ್ತು, ಆದ್ರೆ ಮೂಗಲ್ಲಿ ಏಟ್ ಬಿದ್ದಿರೋ ತರ ಬಂದಿದೆಯಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಡಿಲೀಟ್ ಮಾಡೋಣ ಈಗಲೇ ಮಾಡೋಣ. ಮಮ್ಮಿ ಮಮ್ಮಿ ಅಲ್ಲಿ ನೋಡು, ಆ ಉದ್ದನ್ ಮೂಗಿನ ಅಂಕಲ್. ಇಲ್ಲ ಮಗು, ಅವರಲ್ಲ. ಅಂಕಲ್ ಕೈ ತೆಗೀರಲ್ಲ. ಮಮ್ಮಿ ಆ ಬುರುಡೆ ಅಂಕಲ್ ಕೂಡ ಇವ್ರೇನೆ. ಬದ್ಲು ನಾನೀಗ ಯಾರಿಗೂ ನನ್ ಮುಖ ತೋರ್ಸಕ್ ಆಗಲ್ಲ ಕಣೋ, ಹಂಗೆ ನನ್ ಮೂಗು ಕೂಡ ತೋರ್ಸಕ್ ಆಗಲ್ಲ. ಅಲ್ಲಿ ನೋಡಿ, ಇವನೇ ಯಾರ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇವನ್ ಮೂಗ್ ನೋಡಿ. ಅಣ್ಣ, ನಿಮ್ಮ ಉದ್ದನ್ ಮೂಗು ಸರಿಯಾಗೋಯ್ತಾನಣ್ಣ. ಬದ್ಲು ಯಾರೋ ನನ್ನ ಲೈಫನ್ನೇ ಹಾಳು ಮಾಡ್ತಿದ್ದಾರೆ ಕಣೋ. ಮೋಟು, ಇವತ್ತು ನೀನ್ ಯಾಕೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ? ಇಷ್ಟೊಂದು ಉದ್ದದ ಮೂಗಿಟ್ಕೊಂಡು. ಮೊಟ್ಟು ನಿಮ್ ತಲೆ ಮೂಗು ಹಿಂಗಾಗಿರೋದಕ್ಕೆ ಜಾನೇ ಕಾರಣ ಅಂತ ಅನಿಸ್ತಾ ಇದೆ ಕಣ ನಂಗೆ. ನೋಡೋಣ ಎಷ್ಟು ಖುಷಿಯಾಗಿ ನಗ್ತಾ ಇದ್ದಾನೆ. ಈಗ ಹೋಗ್ಬಿಟ್ಟು ಚಿಂಗಮ್ ಸರ್ಗೆ ಕಂಪ್ಲೇಂಟ್ ಮಾಡೋಣ ಬರ. ಇವನಿಗೊಂದು ಗತಿ ಕಾಣಿಸೋಣ ಕಣ. ಅಪ್ಪರೇ ಅಂಬರೇ. ವೆರಿ ಫನಿ. ಸಕ್ಕತ್ತಾಗಿದೆ. ಒಳ್ಳೆ ವಿಡಿಯೋ. ಹಂಗೆ ಮೂಗುತ್ಕೊಂಡಿದೆಯಲ್ಲ, ಅದಂತೂ ಇನ್ನೂ ಸಕ್ಕತ್ತಾಗಿದೆ. ಚಿಂಗಮ್ ಸರ್, ಏನ್ ನಡೀತದೆ ಸರ್ ಇಲ್ಲಿ? ನಾನು ಹಿಂಗಿರೋ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಎಲ್ಲ ನಗ್ತಾ ಇದ್ದಾರೆ ಸರ್. ಯಾರಿಗೂ ನಾನು ಮೂಗನ್ ತೋರ್ಸಕ್ಕೆ ಆಗ್ತಾ ಇಲ್ಲ ಸರ್. ಈಗ ನೀವು ನನ್ನ ಮುಖ ನೋಡಿ ನಗ್ತಾ ಇದ್ದೀರಾ ಸರ್. ಎಲ್ಲೋಗ್ತಾ ಇದೀಯಾ ಮಟು ನಿಲ್ಲ. ನನ್ ಮುಖ ತೋರ್ಸಕ್ಕೆ ಲಾಯಕ್ಕಿಲ್ಲ ಕಣಪ್ಪ. ಅಲ್ಲೋಡ್ರಿ, ಅವ್ರನ್ನ ಬುಟ್ಟಿ ಎತ್ಕೊಂಡು ಓಡೋಗ್ತಾ ಇದ್ದಾರೆ. ನೋಡ ಮಟ, ಬೇಡ ಬಿಟ್ಬಿಡು. ಯಾಕಂತ ತಲೆ ಕುಗ್ತಾ ಇದ್ಯಾ? ಅಯ್ಯೋ ಕೈ ಆಗ್ತದೆ. ಅಕ್ಕ
ಬುಟ್ಟಿ ತಗೊಂಡು ಓಡಾಡು ನೀನು. ನಿನ್ನ ಮುಖ ಮುಚ್ಕೊಳ್ಳಕ್ಕೆ ನಮ್ಮ ಬುಟ್ಟಿನೇ ಬೇಕಾಯ್ತಾ ನಿಂಗೆ? ಯಾರಿದು? ಯಾರಿವರು? ಮಮ್ಮಿ ಮಮ್ಮಿ ದೋಸೆ ದೋಸೆ. ಇವರು ತಲೆ ಮೇಲೆ ಕ್ಯಾರೆಟ್ ಕಾಣಿಸ್ತಾ ಇಲ್ಲ. ಮಗು ಇವಾಗ ತೆಗಿತೀನಿ ಕ್ಯಾರೆಟ್. ಅದಿಲ್ಲೇ ಇವನ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಮೂಗ್ ಮೇಲೆ ದೊಡ್ಡದ್ ಮಾಡಿ. ಮೂಗ್ ಮೇಲೆ ಕ್ಯಾರೆಟ್ ಬರ್ಲಿ. ಅಯ್ಯೋ ಅಯ್ಯ ಮೋಟು ಎಂತ ಪರಿಸ್ಥಿತಿ ಬರ್ತಾ ನಿಂಗೆ? ಒಂದ್ರಿಂದ ಒಂದು ಕಷ್ಟಗಳು ಬರ್ತಾನೆ ಇವೆಯಲ್ಲ ಮೋಟು. ಈಗ ನೀವು ಹೊರಗಡೆ ಹಿಂಗೆ ಬರಕ್ಕಾಗಲ್ಲ ಕಣ. ವೇಷ ಬದಲಾಯಿಸ್ಕೊಂಡೆ ಆಚೆ ಹೋಗ್ಬೇಕಾಗುತ್ತೆ ನಾವು. ಈಗ ನಾವು ಹೊರಗಡೆ ಬರಲ್ಲ, ಖಂಡಿತ ಹೊರಗಡೆ ಬರಲ್ಲ ಕಣೋ. ಯೋಚನೆ ಮಾಡ ಕಣ, ಅಳ್ಬೇಡ ಕಣ ಮೋಟು. ನಾನ್ ನಿನ್ಗೆ ಒಳ್ಳೆ ಐಡಿಯಾ ಕೊಡ್ತೀನಿ ಕಣ. ಬೇರೆ ಗೆಟಪ್ ನಲ್ಲಿ ಹೊರಗಡೆ ಹೋಗೋದು ಅಂತೇನೆ. ಒಂದು ಮೋಟು, ಆ ಪಕ್ಕದಲ್ಲಿ ಸಾಧು. ಇವರಿಬ್ರು ಸೇಮ್ ಮೋಟು ಪತ್ರ ಇದ್ದಾಗಿದ್ದಾರೆ. ಈ ವಿಡಿಯೋನ ವೈರಲ್ ಮಾಡ್ಬಿಡೋಣ, ಮಜಾ ಸಿಕ್ಬಿಡುತ್ತೆ. ನಾನು ವಿಡಿಯೋ ತೆಗಿತೀನಿ, ನೀವು ಕೆಲಸ ಶುರು ಮಾಡ್ಕೊಳ್ಳಿ. ನಿನ್ ಮರ ಹತ್ತು, ನಾನು ಶೂಟ್ ಮಾಡ್ತೇನೆ. ಕೂದಲ ಕಿತ್ತಾಕ್ಬಿಡು. ಈಗ ನಮ್ಮನ್ನು ಯಾರು ಕಂಡಿಡಕ್ಕೆ ಆಗಲ್ಲ. ಅಯ್ಯೋ ನನ್ ವಿಕ್ ಕೊಡು, ನನ್ ವಿಕ್ ಕೊಟ್ಬಿಡು. ನಾನ್ ಬಿಡಲ್ಲ, ನೀವೆಲ್ಲರನ್ನ ವಿಚಾರಿಸ್ಕೊತೀನಿ ಕಣ್ರೋ. ವಾ, ಈ ವಿಡಿಯೋ ಅಂತೂ ಭಾಳ ಚಲೋ ಆಯ್ತಪ್ಪ. ಓಹೋ, ಇದನ್ನು ವೈರಲ್ ಮಾಡ್ಬಿಟ್ಟನೋ. ಅಜ್ಜ ನನ್ನ ಬಿಡಲ್ಲ ಕಣೋ. ಪತ್ಲು, ಅಜ್ಜನ ವಿಚಾರಿಸ್ಕೋಬೇಕು. ಅವ್ನು ಎಲ್ಲಿರ್ಬೋದು ಈಗ? ಅವ್ನು ನನ್ ಬಿಡಲ್ಲ ಕಣ. ಏನೇ ಅಂದ್ರೂ ಪರವಾಗಿಲ್ಲ, ಅವ್ನು ಮಾತ್ರ ಇವತ್ತು ನಾನು ಬಿಡೋದೇ ಇಲ್ಲ ಕಣ. ಅರೆ ಅಣ್ಣ, ಗಡ್ಡನ್ನು ತೆಗೆದ್ಬಿಡು. ಆ ವಿಗ್ಗಿಲ್ದೆ ಗಡ್ಡ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಏನೋ ನೀವೆಲ್ಲರೂ ನೋಡ್ಬಿಟ್ಟಿದ್ದೀರಾ? ಹಾ ಇವಾಗ್ಲೇ ನೋಡಿದ್ವಿ. ಮೋಟು ಓಡ. ಹೌದು ಕಣ, ಓಡಾಡ ಬರ. ಡಾಕ್ಟ್ರಣ್ಣ ಏನಾದ್ರು ಮಾಡಿ ಅಣ್ಣ. ಮೋಟು ಪಾಪ ಎಲ್ಲಾ ಕಡೆನೂ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನಣ್ಣ. ಹೇಳಿ ಅಣ್ಣ, ವಿಡಿಯೋ ಎಲ್ಲಿಂದ ಬರ್ತಾ ಇದೆ ಅಂತ. ಜಾನ್ದೆ ಕೈವಾಡ ಇದೆ ಕಣ. ಹುಡುಕ್ತಾನೆ ಇದೀವಿ, ಆದ್ರೆ ಜಾನ್ ಸಿಗ್ತಾನೆ ಇಲ್ಲ ನಮ್ ಕೈಗೆ. ಬೇಗ ಹೆಂಗಾದ್ರು ಪತ್ತೆ ಮಾಡಿ ಪ್ಲೀಸ್. ಇಲ್ಲ ನೋಡ್ರಿ, ನನ್ನ ಜೀವನಗಳಿರ ಈ ಟೈಮಲ್ಲಿ ಆ ಜಾನು ಇಲ್ಲೇ ಇದ್ದಾನೆ. ಈ ಜಾಗ ನೋಡಿ ಎಲ್ಲಿದ್ದಾನೆ ಅಂತ. ಬನ್ನಿ, ಇಲ್ಲಿದ್ದಾನೆ. ಎಲ್ಲ ಮಾಡ್ತೀನಿ ಕಣ್ರಪ್ಪ. ಈ ಲೊಕೇಶನ್ ಎಲ್ಲಿದೆ ಗೊತ್ತೇನ್ರಿ? ಫುರ್ಫುರಿ ನಗರದಿಂದ 100 ಮೀಟರ್ಸ್ 100 ಮೀಟರ್ ದೂರದಲ್ಲಿರೋ ಕಾಡಿನ ಮಧ್ಯೆ ಇದ್ದಾನಪ್ಪ. ಪತ್ಲು, ಇದಕ್ ಮುಂಚೆ ನೀವು ಮೀಡಿಯಾದವ್ರನ್ನ ಅರೇಂಜ್ ಮಾಡ್ರಪ್ಪ. ಯಾಕೆಂದ್ರೆ ನೀವು ಸಖತ್ ಪಾಪ್ಯುಲರ್ ಆಗ್ಬಿಟ್ಟಿದ್ದೀರಿ. ಇದಕ್ಕೆ ಹೇಳ್ತಾ ಇದ್ದೀರಿ. ಪಾಪ್ಯುಲರ್ ಆಗಿಲ್ಲ ಡಾಕ್ಟ್ರಣ್ಣ, ನಾವು ಹಾಳಾಗೋಗ್ಬಿಟ್ಟಿದೀವಿ ಅಣ್ಣ. ಅಯ್ಯೋ ಗನ್ಬೇಡಪ್ಪ, ನನ್ನ ಜೀವನಗಳಿರ ಇಲ್ಲಿ ನೋಡಪ್ಪ. ನೋಡ್ರಪ್ಪ ಇಲ್ಲಿ. ಓಕೆ ಡಾಕ್ಟ್ರಣ್ಣ, ಇದು ಒಳ್ಳೆ ಐಡಿಯಾನೇ. ಈಗ ವಿಚಾರಿಸ್ಕೊತೀವಿ ಆ ಜಾನ್ನ. ಬಾಸ್ ಇವಾಗ ಉದ್ದನ್ ಮೂಗಿಂದು ಹಾಕಿ. ಉದ್ದನ್ ಮೂಗಿಂದು ಮಜಾ ಸಿಗುತ್ತೆ. ಸುಮ್ಮನೆ ಕೂತ್ಕೊಳ್ಳೆ ಗೂಬೆ, ನನಗೆ ನ್ಯೂಸ್ ನೋಡೋ ಟೈಮ್ ಆಗ್ತದೆ. ಇಲ್ಲಿ ನೋಡಿ ವೀಕ್ಷಕರೇ, ವಿಡಿಯೋ ವೈರಲ್ ಆದ್ಮೇಲಂತೂ ಮೋಟು ಇದಕ್ಕಿದ್ದಂಗೆ ರಾತ್ರಿ ದೊಡ್ಡ ಸ್ಟಾರ್ ಆಗ್ಬಿಟ್ಟಿದ್ದಾನೆ. ಪ್ರತಿಯೊಬ್ಬರು ಕೂಡ ಅವನಿಗೋಸ್ಕರ ಕಾಯ್ತಾ ಇದ್ದಾರೆ. ಬದ್ಲವರೇ, ನಿಮ್ ಸ್ನೇಹಿತನ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಆ ಮಹಾನ್ ಭಾವನ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸರ್. ಆ ಮನುಷ್ಯ ವಿಡಿಯೋ ವೈರಲ್ ಮಾಡ್ಬಿಟ್ಟು ಮೋಟುನ ರಾತ್ರಿ ಸ್ಟಾರ್ ಮಾಡಕ್ ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ಮೋಟು ಮುಂದೆ ಓಡ್ ಬರ್ತಾ ಇದ್ದಾನೆ. ಹಂಗೆ ಪಬ್ಲಿಕ್ ಕೂಡ ಅವ್ನ ಹಿಂದೆ ಓಡ್ ಬರ್ತಾನೆ ಇದಾರೆ. ಇಲ್ಲಿ ನೋಡಿ, ಮೋಟು ಪಾಪ ಬುಟ್ಟಿಲಿ ಮುಖ ಮುಚ್ಕೊಂಡು ಓಡ್ ಬರ್ತಾ ಇದ್ದಾನೆ. ಯಾಕಂದ್ರೆ ಪಬ್ಲಿಕ್ ಗುರ್ತಿಡಬಾರ್ದು ಅಂತ. ಇಲ್ಲಿ ನೋಡಿ, ಮೋಟು ಸಾಧು ತರ ವೇಷದಲ್ಲಿ ಬರ್ತಾ ಇದ್ದಾನೆ. ಯಾಕಂದ್ರೆ ಪಬ್ಲಿಕ್ ಗುರ್ತಿಡಿಬಾರ್ದು ಅಂತ. ಮೋಟು ಪಾಪ್ಯುಲರ್ ಆಗ್ಬಿಟ್ಟಿದ್ದಾನೆ. ಧನ್ಯವಾದಗಳು. ಇಲ್ಲ ಇಲ್ಲ, ನಾನಿದ್ರೆಲ್ಲ ಹೆಸರು ಹಾಳು ಮಾಡೋದಕ್ ಮಾಡ್ತಾ ಇದ್ದೆ. ಆದ್ರೆ ಇವನು ಸ್ಟಾರ್ ಆಗೋಗ್ಬಿಟ್ಟ. ನನ್ನ ತಲೆಯಲ್ಲಿ ಯಾವಾಗ್ಲೂ ಅದೇ ಓಡ್ತಾ ಇರುತ್ತೆ. ನೋಡಿಗ, ಮೋಟು ನನ್ನ ಎದುರಿಗೆ ನಿಂತೋಗಿದೆ. ನಂಗೆ ಮೋಟು ಇಲ್ಲೇ ನಿಂತ್ಕೊಂಡಿದ್ದಾನೆ. ಬಾಸ್ ಅವ್ನು ನಿಜವಾಗ್ಲೂ ಬಂದಿದ್ದಾನೆ.
ಮೋಟು ಸಾರಿ ನಾನು ಕ್ಷಮೆ ಕೇಳೋದಕ್ಕೂ ಲಾಯಕ್ಕಿಲ್ಲ ಬಿಡ. ಆದ್ರೆ ನೀನು ತುಂಬಾ ಒಳ್ಳೆ ಮನುಷ್ಯನಿಯಾ. ಪ್ಲೀಸ್ ನನ್ನ ಕ್ಷಮಿಸ್ಬಿಡ. ಬಿಟ್ಬಿಡು ನನ್ನ, ಓಡಿಬೇಡ ನನ್ನ ಪ್ಲೀಸ್. ಬಿಟ್ಬಿಡ ಮೋಟು ನಾನೇನೆ ಮೋಟು ಪತ್ಲನ ಸ್ಟಾರ್ ಮಾಡ್ಬಿಟ್ಟೆ. ನಾನೇನೆ ನನ್ನ ಜೀವನ ಪೂರ್ತಿ ಕ್ಷಮಿಸ್ಕೊಳಕ್ ಆಗೋದಿಲ್ಲ. ಇಷ್ಟು ದೊಡ್ಡ ಶಿಕ್ಷೆ ನನ್ನ ಜೀವನದಲ್ಲೇ ನಾನು ಅನುಭವಿಸಿರ್ಲಿಲ್ಲ. Watch India's largest kids library only on Jio Hotstar. Download the app now.